ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಲಾನಿಲ್ ಕಿಚನ್ ಕ್ವೀನ್. ಇವತ್ತು ನಾನು ನಿಮಗೆ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಮೊದಲಿಗೆ 3 ಹಾಗಲಕಾಯಿಯನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನಂತರ 3 ಟೊಮೊಟೊನ ತೊಳ್ಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಹುಣಸೆಹಣ್ಣು ಹುಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ನಂತರ ಸ್ವಲ್ಪ ಬೆಲ್ಲನೂ ಸಹ ಇಟ್ಕೊಂಡಿದ್ದೀನಿ. ನಂತರ ಇದು ಅಚ್ಚ ಖಾರದ ಪೌಡ್ರು ಮತ್ತು ಸಾಂಬಾರ್ ಪೌಡರ್, ಒಂದು ಚಿಕ್ಕದಾಗಿ ಸ್ವಲ್ಪ ಧನಿಯಾ ಪೌಡರು ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ ಅಂಟಿಸಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ನಂತರ ಸಾಸಿವೆ ಹಾಕಿ ಅದು ಸಿಡಿದಾದ್ಮೇಲೆ ಕರಿಬೇವು, ಆನಿಯನ್ನು ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಸ್ವಲ್ಪ ಮೆತ್ತಗೆ ಆದಮೇಲೆ ನಂತರ ನಾನು ಕಟ್ ಮಾಡಿ ಇರ್ತಕ್ಕಂತಹ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಟೊಮೊಟೊ ಮೆತ್ತಗೆ ಸಾಫ್ಟ್ಗೆ ಆದಮೇಲೆ ಸ್ವಲ್ಪ ಕೆಂಪಿಗೆ ಸಾಫ್ಟ್ ಆಗುತ್ತೆ. ಆದ ನಂತರ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಧನಿಯಾ ಪೌಡರ್ ಒಂದು ಚಿಟಿಕೆ ಮತ್ತು ಸಾಂಬಾರ್ ಪೌಡರು, ಅಚ್ಚ ಖಾರದ ಪೌಡರು ಮತ್ತು ನಾವು ಇಟ್ಕೊಂಡಿರ್ತಕ್ಕಂತಹ ಬೆಲ್ಲ, ನಂತರ ಹುಣಸೆಹಣ್ಣು ಹುಳಿ ಕಿವುಚಿಟ್ಕೊಂಡಿರ್ತೀವಲ್ಲ ಆ ಹುಳಿನ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮತ್ತೆ ಕೆಂಪಿಗೆ ಗೊಜ್ಜಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದುಬಿಟ್ಟು ಚೆನ್ನಾಗಿ ಮೆತ್ತಗಾಗತ್ತೆ. ಆನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಪೀಸಸ್ನ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ 1-2-3 ಮಿನಿಟ್ಸ್ ಬೀಟ್ ಮಾಡಬೇಕು. ಆ ಮಸಾಲೆನಲ್ಲಿ ಚೆನ್ನಾಗಿ ಗೊಜ್ಜಾಗಿ ಹಂಗೆ ಕುದಿಬೇಕು. ನಂತರ ನಮಗೆ ನೀರು ನೋಡ್ಕೋಬೇಕು, ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು, ಇಷ್ಟೇ ಸಾಕಾಗುತ್ತೆ. ಅದರಲ್ಲೇ ಚೆನ್ನಾಗಿ ಗೊಜ್ಜಾಗಿ ಆಗುತ್ತೆ ಹಾಗಲಕಾಯಿ. ಅದನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಬಿಟ್ಟು 1 ಅಥವಾ 2 ವಿಷಲ್ ಇಟ್ಬಿಟ್ರೆ ನಂತರ ಓಪನ್ ಮಾಡಿ ನೋಡಿ, ಅಷ್ಟು ಅದ್ಭುತವಾಗಿರುತ್ತೆ. ನೋಡೋಕ್ಕೂ ಅಷ್ಟೇ, ಟೇಸ್ಟ್ ತಿನ್ನೋಕ್ಕೂ ಅಷ್ಟೇ. ನೀವು ಒಂದು ಸತಿ ಮಾಡಿದ್ರೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ ನಿಮಗೆ. ಈ ಹಾಗಲಕಾಯಿ ಗೊಜ್ಜು ಇದು ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ಪದೇ ಮಾಡಬೇಕು ಅಂತ ಆಸೆಪಟ್ಟು ಮಾಡ್ಕೊಂಡು ತಿಂತೀರಾ ಸ್ನೇಹಿತರೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.